ಸೊ ಮಿಸ್ಟರ್ ಡಸ್ಕಿ, ಥ್ಯಾಂಕ್ಸ್ ಫಾರ್ ಕಮಿಂಗ್ ಟುಡೇ. ನಿಮ್ಮ ಬಗ್ಗೆ ಏನಾದ್ರು ಹೇಳಿ. ನಾನು ಶ್ವಾನ, ನಮ್ಮ ಯಜಮಾನ ಮಾತಾಡುವಾಗ ಕೂತ್ಕೊಂಡು ಕೇಳಿಸ್ಕೊಳ್ಳೋ ತರ ಪ್ರಿಟೆಂಡ್ ಮಾಡೋದು ನನ್ನ ಓಲ್ಡ್ ಟೈಮ್ ಡ್ಯೂಟಿ. ವಾವ್, ಎಕ್ಸಲೆಂಟ್. ಈ ಪೊಸಿಷನ್ಗೆ ಅಪ್ಲೈ ಮಾಡಕ್ಕೆ ರೀಸನ್ ಏನು? ನಾನು ಹೊರಗಡೆ ನೋಡಿದೆ, ಗುಡ್ ಬಾಯ್ ವಾಂಟೆಡ್ ನೋಟಿಸ್ ಹಾಕಿದ್ರು. ನಾನು ಓಲ್ಡ್ ಟೈಮ್ ಟ್ರೈನಿಂಗ್ ತಗೊಂಡಿದ್ದೆ ಅದಕ್ಕೆ ಅಲ್ವಾ. ನಿಮ್ಮ ಅಚೀವ್ಮೆಂಟ್ ಬಗ್ಗೆ ನಮ್ಗೆ ಒಂಚೂರು ಹೇಳಿ. ಅಚೀವ್ಮೆಂಟು, ಒಂದಿನ ನನ್ನ ಬಾಲನ್ನು ನಾನೇ ಕಚ್ಕೊಂಡ್ಬಿಟ್ಟಿದ್ದೆ. ಲೆಜೆಂಡರಿ ಮೂಮೆಂಟು. 2 ವರ್ಷ ಟ್ರೈನಿಂಗ್ ತಗೊಂಡಿದ್ದೆ ಅದಕ್ಕೋಸ್ಕರ. ನಾನು ಗ್ರೇಟ್ ಥಿಂಗ್ಸ್ ಟೇಕ್ ಟೈಮ್ ಅಲ್ವಾ. ನೆನೆಸ್ಕೊಂಡ್ರೆ ಈಗಲೂ ತಲೆ ತಿರುಗುತ್ತೆ ಅದನ್ನ. ಇನ್ನೊಂದು ಮೇನ್ ಆಗಿ ನಿಮ್ಮ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಬಗ್ಗೆ ನಮ್ಗೆ ಹೇಳಬೇಕು. ನನ್ನ ಸ್ಟ್ರೆಂತ್ ನನ್ನ ಮೂಗು, ವೀಕ್ನೆಸ್ ಬಂದ್ಬಿಟ್ಟು ಈ ಅಳಿಲು, ಗುಬ್ಬಚ್ಚಿ, ಕೋತಿ ಇವೆಲ್ಲ ಓಡುತ್ತಲ್ವಾ, ಅದನ್ನ ನನ್ನ ಹತ್ರ ಹಿಡಿಯಕ್ಕಾಗಲ್ಲ ಅಂತಾನು ನನಗೆ ಗೊತ್ತು. ಆದ್ರೂ ನಾನು ಅದ್ರ ಬೆನ್ನತ್ತ ಹೋಗ್ತೀನಿ. ಬಿಕಾಸ್ ಪಾರ್ಟಿಸಿಪೇಟ್ ಮಾಡದೆ ಸೋಲಕ್ ನನಗೆ ಇಷ್ಟ ಇಲ್ಲ. ಈ ಬಗ್ಗೆ ನಮ್ಗೆ ಒಂದ್ ಚಿಕ್ಕದ್ ಕಂಪ್ಲೇಂಟ್ ಇದೆ. ಚಿಕ್ಕದು ಅಂತ ಅನ್ನಕ್ಕಾಗಲ್ಲ, ಒಂದ್ ಸ್ವಲ್ಪ ದೊಡ್ಡದೆ. ಮನೇಲಿ ಎಷ್ಟೇ ಒಳ್ಳೆ ಊಟ ಕೊಟ್ರು ನೀವ್ ಯಾಕೆ ಆಚೆ ಹೋಗ್ಬಿಟ್ಟು ಕಕ್ಕೆಲ್ಲ ತಿನ್ಕೊಂಡ್ ಬರ್ತೀರಂತೆ. ಅವೆಲ್ಲ ನಾವಲ್ಲ, ನಾವು ಶನಿವಾರ ಸೋಮವಾರ ಎಲ್ಲ ಪಾಲಿಸೋರು. ಮೊನ್ನೆ ನಿಮ್ಮವರೊಬ್ರು ಡ್ಯಾನ್ಸ್ ಮಾಡ್ಬಿಟ್ಟು ತುಂಬಾ ಫೇಮಸ್ ಆದ್ರು. ಅವರು ನಿಮ್ಮ ಸಂಬಂಧಿಕರು ಅಂತ ಕೇಳ್ಪಟ್ಟೆ, ನಿಜನಾ? ಸಂಬಂಧಿಕರೇ, ಅದ್ರ ದೂರ ಸಂಬಂಧಿಕರಾಗ್ತಾರೆ. ಅದೇ ತರ ಸಂಬಂಧ? ಅವರು ನಮ್ಮ ಅಪ್ಪನ 6ನೇ ಹೆಂಡತಿ 3ನೇ ಮಗ ಅಂತಾರ. ಓ, ನಿಮ್ ಫ್ಯಾಮಿಲಿ ಅವ್ರಿಗೆಲ್ಲ ಇದೇ ತರ ಮೈಬಲ್ ಕೂಲ್ ಅಂತಲ್ಲ, ಹೌದಾ? ಅದೊಂದು ದೊಡ್ಡ ಕತೆ ಬಿಡಿ. ಪರವಾಗಿಲ್ಲ, ಹೇಳ್ರಿ. ಅದೊಂದು ನಮ್ಮ ಫ್ಯಾಮಿಲಿ ಬಗ್ಗೆ ರೂಮರ್ ಇದೆ. ಅದೇನೋ ನಮ್ಮ ಪೂರ್ವಿಕರು ಯಾವ್ದೋ ಕರಡಿ ಜೊತೆ ಲಪೇರ್ ಇಟ್ಕೊಂಡಿದ್ರು ಅಂತ. ನನಗೂ ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ಏನೇ ಹೇಳಿ, ನಿಯತ್ ಬಂದ್ರೆ ನೀವ್ರಿ. ಇದು ನಮಗ್ ಜನ ಕೊಟ್ಟಿರೋ ಬಿರುದು. ಇದನ್ನೆಲ್ಲ ನಾವು ಜಾಸ್ತಿ ತಲೆ ಮೇಲೆ ಹೊತ್ಕೊಂಡು ತಿರ್ಗಕ್ಕಾಗಲ್ಲ. ಯಾಕೆ ಹೇಳಿ, ಫಾರ್ ಎಕ್ಸಾಂಪಲ್ ಜನ ಹೆಂಗೆ ಅಂದ್ರೆ, ನಿಯತ್ತು ಅಂತ ಬಂದ್ರೆ ನಮ್ ವಿಷಯ ಹೇಳ್ತಾರೆ. ಮನುಷ್ಯ ಏನಾದ್ರು ತಪ್ಪು ಮಾಡಿದಾಗ ಅವ್ನ್ ಸರಿ ಇಲ್ಲ, ಅವನು ನಾಯಿ ಜಾತಿ ಅವನು ಅಂತಾರೆ. ಹೇಳಿ ಯಾವ್ದು ನಂಬೋಣ? ಅಲ್ಲ, ತಪ್ಪು ತಿಳ್ಕೊಬಾರ್ದು. ನೀವು ಎಲ್ಲಂದ್ರಲ್ಲಿ ಕಾಲ ಎತ್ತೀರಂತ ಯಾಕೆ? ನೀವು ಮನುಷ್ಯರು ಎಲ್ಲೆಲ್ಲೋ ಕಾಲೆತ್ತೀರಾ, ನಾವು ಹುಚ್ಚಯ್ಯ ಕಾಲೆತ್ತೀವಿ ಅಷ್ಟೇ ಬಿಡಿ. ಹೌದು, ನೀವು ನಿಮ್ ಸ್ಟ್ರೆಸ್ ನಲ್ಲಿ ಹೇಗೆ ಕಂಟ್ರೋಲ್ ಮಾಡ್ತೀರಾ? ಅದು ಇಲ್ಲ ಆಗದೆ ಇರೋದು. ನಾನು ಏನ್ ಮಾಡ್ತೀನಿ ಅಂದ್ರೆ, ನಿಂತಲ್ಲೇ ಒಂದು 20 ರೌಂಡ್ ತಿರ್ತೀನಿ, ಹೋಗಿ ಮೂಲೆಯಲ್ಲಿ ಮಲ್ಕೊಂಡ್ಬಿಡ್ತೀನಿ. ಇಟ್ಸ್ ಕಾಲ್ಡ್ ಎಮೋಷನಲ್ ಸೆಲ್ಫ್ ರೆಗ್ಯುಲೇಷನ್. ಓ, ಅಲ್ವಾ? ಮತ್ತೆ ನಿಮ್ಗೆ ಏನಾದ್ರು ಕ್ವಶನ್ ಕೇಳಕ್ಕಿದ್ಯಾ? ನಂದೇನು ಕ್ವಶನ್ ಇಲ್ಲ. ಸೆಲೆಕ್ಟ್ ಆದ್ರೆ ಆಫರ್ ಲೆಟರ್ ಕಳಿಸಿ. ಅದಕ್ಕೆ ನಂಗೆ ಇಲ್ಲೇನೋ ಮಿಸ್ ಹೊಡಿತಾ ಇದೆ. ಯಾರೋ ಹೊರಗಡೆ ನಾವು ಮಾತಾಡೋದನ್ನ ಕದ್ದು ಕೇಳಿಸ್ಕೊತಾ ಇದ್ದಾರೆ ಅಂತ. ನನ್ಗೆ ಇದು ಬಂದು ಕೇಳಿದ್ರೆ ಆಗಲ್ಲ ನೋಡಿ. ಹೆಂಗಾರ ಮಾಡಿ ಹೊರಗಡೆ ಹೋಗಿ ಕಿರ್ಚಿ ಡಿಸ್ಕ್ಲೋಸ್ ಮಾಡೋವರೆಗೂ ಸಮಾಧಾನ ಇರಲ್ಲ. ಯಾರು